hello guys, welcome back to Kavish YouTube channels. ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಫ್ಯಾಮಿಲಿ ಜೊತೆ ಇದ್ದಿದ್ದು, ಸೊ ಹಾಗಾಗಿ ಸ್ವಲ್ಪ ಜನ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬರೀ ಫ್ಯಾಮಿಲಿ ಬ್ಲಾಗ್ ಮಾತ್ರ ಬೇರೆ ಮಾಡಿ ಅಂತ. ಸೊ ಹಾಗಾಗಿ ನಾನು ಇವತ್ತು ವರ್ಕ್ ಇದೆ, ಇವತ್ತು ನಾಳೆ, ಸೊ ಅಲ್ಲಿದ್ದು ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ ನಿಮ್ಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಇವಾಗ ತಾನೇ ಎದ್ದು ಮುಖ ತೊಳ್ಕೊಂಡಿದ್ದೀನಿ, ಹಾಗಾಗಿ ವಾಯ್ಸ್ ಸ್ಕಿಪ್ ಆಗ್ತಿದೆ, ಏನು ಮಾತಾಡ್ತೀನಿ ಗೊತ್ತಾಗ್ತಾಯಿಲ್ಲ. ಒಬ್ಬಳೇ ಇದ್ದ ಮನೇಲಿ. ಈಗ ಸದ್ಯಕ್ಕೆ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅದು ಮಾಡ್ತೀನಿ. ಅದಾದ್ಮೇಲೆ ನನ್ನ ಮೇಕಪ್ ಕಿಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ 1 ಅವರ್ ಆದ್ಮೇಲೆ ನಾನು ಫುಲ್ ಫ್ರೆಶ್ ಅಪ್ ಆಗಿ ಮತ್ತೆ ಏನೇನು ಮಾಡ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ. ಡೇ ವ್ಲಾಗ್ ಅವ್ರು ಏನಂದ್ರು ಅನ್ಕೊಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಕವಿಶ್ ಯೂಟ್ಯೂಬ್ ಚಾನಲ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ನಾನು ವಿಡಿಯೋ ಮಾಡಿ ಹಾಕೋಕೆ ಟ್ರೈ ಮಾಡ್ತಾ ಇರ್ತೀನಿ, ಬಿಕಾಸ್ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡಿ ನಿಮ್ಗೆ ರೀಚ್ ಆಗುತ್ತೆ ಇರ್ಬೋದು ಗೊತ್ತಿಲ್ಲ. ಹಾಗಾಗಿ ಯಾವಾಗ ಓಕೆ ನಾನು ಮಾಡ್ಬೋದು ಅನ್ಸುತ್ತಾ ಆಗ ನಾನು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಹೋಪ್ಫುಲಿ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ಸ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ತಿಂದಾಯ್ತು. ಈಗ ಮೇಕಪ್ದು ನೀಟಾಗಿ ಸೆಟ್ ಮಾಡಿ ಇಟ್ಕೊಬೇಕು. ಇದು ನಾನು ಹೋಗ್ತಾರೆ ನಾನ್ ಬ್ರೈಟ್ಸ್ ಎಲ್ಲ ಡಂಪ್ ಹಾಗೆ ಇದೆ. ಲಾಸ್ಟ್ ಟೈಮ್ ಎಲ್ಲ ಹೋಗಿ ಬಂದಿದಾಗ ಡಂಪ್ ಮಾಡಿ ಬಿಸಾಕ್ಬಿಟ್ಟಿದೆ. ಈಗ ನೀಟಾಗಿ ಇಟ್ಕೊಬೇಕು. ಬನ್ನಿ ಅರೇಂಜ್ ಮಾಡ್ಕೊಳ್ಳೋಣ. ತುಂಬ ಬ್ರಷಸ್ಗಳಿದೆ, ಇಲ್ಲಿ ಇಷ್ಟಿದೆ ಬ್ರಷ್ ಇದೆ ಅಲ್ವಾ. ಸದ್ಯಕ್ಕೆ ನನ್ನ ಕೈಲಿ ಇದು ನಾನು ಕ್ಯಾರಿ ಮಾಡ್ತಾ ಇರೋದು. ಇಲ್ಲಿ ಇನ್ನೂ ಬೈ ಚಾನ್ಸ್ ಸಿಗ್ತಾನೆ ಇರುತ್ತೆ. ಸೊ ಎಷ್ಟು ಕಷ್ಟ ಹೋಗ್ತೀವಿ, ಇದು ಜಾಸ್ತಿನೇ ಇತ್ತು, ಬಟ್ ಇರಲಿ ಯಾವುದಕ್ಕೂ ಅಂತ ಅಷ್ಟೇ. ಒಂದು ಕಲರ್ ಮಿಷಿನ್ ಆ್ಯಂಡ್ ದಿಸ್ ಮೇಕಪ್. ಸ್ವಲ್ಪ ಕಮ್ಮಿ ಅಂತಲ್ಲ. ಸೊ ಟ್ರೋಯಿಗಿಲೆಲ್ಲ ತೊಗೊಂಡು ಹೋಗಲ್ಲ, ಇವಾಗಿರೋದು ನನಗೆ ನಾನ್ ಬ್ರೈಟ್ಸ್ ಅಲ್ವಾ, ಹಾಗಾಗಿ ನಾನು ಈ ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಷ್ಟೇ. ಏರ್ ಪಿನ್ಸಸ್ ಖಾಲಿ ಆಗಿದೆ ಆಲ್ಮೋಸ್ಟ್. ನಾನು ಇಟ್ಕೊಬೇಕು ಏನು ಮಾಡೋದು ಗೊತ್ತಾಗಲ್ಲ. ಹೇರ್ದು ಪಿನ್ಸ್ ಕಿಟ್ಟು ಕಂಪ್ಲೀಟ್ ಆಯ್ತು. ಐಟಿಗೆ ನನಗೆ ಏನು ಬೇಕಾಗುತ್ತೆ ಅಂದರೆ ಕ್ರಿಂಪರ್ ಮಿಷಿನ್ ಒಂದು ಆ್ಯಂಡ್ ಸ್ಟ್ರೈಟ್ನರ್. ಇದೆಲ್ಲ 5 years ಕಂಪ್ಲೀಟ್ ಆಗಿದೆ ಗೊತ್ತಾ ನಾನು ತಗೊಂಡು. ಅಂದರೆ 1 by 1 ತೊಗೊಂಡಿದ್ದು ಎಲ್ಲ ಇದೆ ಆಲ್ಮೋಸ್ಟ್ ಇದ್ರಲ್ಲ. ಸೊ ಐ ಡೋಂಟ್ ವಾಂಟ್ ಟು ಮೆಸ್ ವಿತ್ ದಿಸ್ ಅಷ್ಟೇ. ಆ್ಯಂಡ್ ಇಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಕ್ಲಿಪ್ಸು. ಆ್ಯಂಡ್ ವಿಡಿಯೋ ಮಾಡೋಕೆ ಇಲ್ಲಿ ಏನ್ಬಿಟ್ಟು ಇದೊಂದು ಸ್ಟ್ಯಾಂಡ್, ಫೋನ್ ಸ್ಟ್ಯಾಂಡ್ ಬೇಕೇ ಬೇಕು. ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಇಲ್ಲ ಅಂದರೆ ನಂದು ಅನ್ಕೊಂಡಿದ್ದೀನಿ ಬರುತ್ತೆ, ಬಟ್ ಟ್ಯೂಷನ್ ಮನೆ ಬರಬೇಕಾದ್ರೆಲ್ಲ 2-3% ನಾನು ಬರೋದು. ಸೊ ರಿಸ್ಕ್ ಯಾಕೆ ತೊಗೊಂಡ್ಬಿಡೋಣ. ನಾನು ಸ್ಯಾರಿನ ಈ ಥರ ಇಟ್ಕೊಂಡಿದ್ದೀನಿ, ನಂದು ಎಷ್ಟಿದೆ ಸೇರಷ್ಟನ್ನ. ಯಾಕಂದ್ರೆ ನನ್ನ ಹತ್ರ ಇರೋದೇ ಸ್ವಲ್ಪ ಕಮ್ಮಿ, ನನ್ನ ಹತ್ರ ಇರೋದು ಕಮ್ಮಿ, ಹಾಗಾಗಿ ನೀಟಾಗಿರಲಿ ಅಂದ್ಬಿಟ್ಟು ಈ ಥರ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ ಹೊಲ್ಸಿರೋದಂದ್ರೆ ಇದೊಂದಕ್ಕೆ ನನ್ನ ಹತ್ರ 12 ಜೊತೆ ಇದೆ ಅಷ್ಟೇ. ಸೊ ಪ್ಯಾಕ್ ಮಾಡ್ಕೊಂಬಿಟ್ಟು ಮೇಜರ್ಗೆ ಹಾಕೊಂಬಿಟ್ಟು ಹೊರಟಿದ್ದೀನಿ. ಹಾಕೊಂಡ್ಮೇಲೆ ತುಂಬ ಡ್ರ್ಯಾಗ್ ಮಾಡಬೇಡ ವಿಡಿಯೋನ, ಮೇಕಪ್ ಎಲ್ಲ ಹಂಗೆ ಹೆಂಗೆ ಅಂದ್ಕೊಂಡು ಹೋಗ್ತೀನಿ ಆಯ್ತಾ. ಪ್ಯಾಕ್ ಮಾಡಿದ್ದೀನಿ. ಸೊ ಇಲ್ಲಿ ಮುಗೀತು. ಈ ಬ್ಯಾಗ್ ತುಂಬ ಕಿತ್ತೋಗ್ತಾಯಿತ್ತು ನೋಡಿ, ನಾನು ಸ್ಟಿಚ್ ಮಾಡಿದ್ದೀನಿ. ಬಿಕಾಸ್ ಎಷ್ಟು ದಿನ ಬರೋದು ನೋಡೋಣ, ಅಷ್ಟು ದಿನ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಏನೂ ಹಾಕಿಲ್ಲ, ಮುಖ ತೊಳ್ಬಿಟ್ಟು ತಿನ್ಬಿಟ್ಟು ಇಲ್ಲಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಬೇಕಾಗುತ್ತಲ್ಲ ಅದನ್ನ ಮಾಡಿ ನನ್ನ ಸ್ಟಫ್ಗಳು ಏನಿದೆ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗಿ ಅಲ್ಲಿಂದ 2:30 ಹಂಗೆ ಬಿಡ್ತೀನಿ. ಬಿಕಾಸ್ 1.5 hour ಜರ್ನಿ ಅಂತ ತೋರಿಸ್ತದೆ. ಮೇ ಬಿ ಇಟ್ ವಿಲ್ ಟೇಕ್ 2 hours ಆಲ್ಸೋ ಆಗುತ್ತೆ. ಹೆಬ್ಬಾಳ್ ರೂಟ್ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಬರ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮನೆಗೆ ಬಂದ್ರೆ ಅಕ್ಕ ಏನು ಆಡ್ಕೊಂಡು ಕೂತಿದ್ದಾಳೆ. ಫುಲ್ ಅಪ್ಡೇಟ್ ವರ್ಷನ್ ಕಿಡ್ಸ್ ನೌಡೇಸ್. ನಾವು ಈ ಥರ ಯೂಸ್ ಮಾಡಿರಲ್ಲ, ನೋಕಿಯಾ ಫೋನೇ ಯೂಸ್ ಮಾಡಿದ್ದು, ನಮ್ಮದು ಫಸ್ಟ್ ಫೋನ್ ಅಂತ ಹೇಳ್ಬೋದು. ಸೊ ಈಗಿನವರೆಲ್ಲ ಫುಲ್ ಹೈ ಪ್ಯಾಡ್ಸ್ ನೋಡಿ, ಏನು ಹೇಳಿ ಹೈ ಪ್ಯಾಡ್ಸಲ್ಲಿ ಗೇಮ್ ಆಡ್ತಾರೆ ಗಾಯ್ಸ್. ಸ್ಟಿಲ್ ನನ್ನ ಕೈಲಿ ಐಫೋನೇ ತೊಗೊಂಡಿಲ್ಲ, ನಾನು ಇನ್ನು ಆ್ಯಂಡ್ರಾಯ್ಡ್ ಫೋನ್ ನೋಡಿದ್ದೀನಿ. ಸೊ ಜನ್ರೇಷನ್ ಎಲ್ಲ ಹೋಗ್ತಿದೆ. ಕಾಫಿ ಕುಡಿಬೇಕು ಬಂದು ಕೂತಿದ್ದೀನಿ. ಒಂದು ಸ್ವಲ್ಪ ದೂರ ಮಳೆ ಬರ್ತಾಯಿತ್ತು ಮತ್ತು ಬಿಸಿಲು ಬರ್ತಾಯಿತ್ತು, ಈಗ ಶೆಕೆ ಆಗ್ತಾಯಿದೆ. Say hi to my YouTube channel. ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು? ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ? ಚೆನ್ನಾಗಿದ್ದೀನ ಇಲ್ವಾ? ನಿಜ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು. ಎಷ್ಟು ಚೆನ್ನಾಗಿದ್ದೀನಿ? ನಿನ್ಗಿಂತ ಚೆನ್ನಾಗಿದ್ದೀನಲ್ಲ? ನೀನು ಚೆನ್ನಾಗಿಲ್ವಾ? ಚೆನ್ನಾಗಿದ್ಯಾ? ಇದು ಮೊನ್ನೆ ನಮ್ಮ ಅಕ್ಕ ಮೇಲೆ ಏನೋ ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಎಗ್ರಿತು, ಅದು ಹೋಗ್ತಾ ಇದೆ. ಆಲ್ರೆಡಿ ಮುಖ ತುಂಬ ಮಾರ್ಕಲ್ಲಿ ಇದೊಂದು ಅಡಿಷನ್ ಆಗಿದೆ. ಯೂಶಲಿ ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ಕಾಫಿ ಮಾಡ್ತಾನೆ ಇರ್ತೀನಿ, ಕುಡಿತಾನೆ ಇರ್ತೀನಿ. ಸ್ನಾನ ಮಾಡಿ ರಾತ್ರಿ ಮಲಗಿ ನಾನು ಎಣ್ಣೆನೇ ಹೋಗಿಲ್ಲ, ಅದಕ್ಕೆ ಫುಲ್ಲು ಒಂಥರ ಹೇರ್ ಮಿಸ್ಸಿಯಾಗಿ ಕಾಣಿಸ್ತಾ ಇದೆ. ನಾನು 2:30 ಬಿಡಬೇಕು. ಇನ್ನು ಯಾವಾಗ ಹಾಕ್ತೀನೋ ಏನು ಕತೆನೋ, ಬರಿ ಓಡಾಗ್ಬಾರ್ದು. ಮಳೆ ಬಂದಿಲ್ಲ ಅಂದರೆ ಸಾಕು, ಮಳೆ ಬಂದರೆ ಆಟೋದವ್ರು ಯಾರು ಬುಕ್ ತೊಗೊಳ್ಳಲ್ಲ. ನಾನು ವಿಡಿಯೋಗಳಿಗೆ ಹಿಂಗೆ ವಾಯ್ಸ್ ಕೊಟ್ಟರೆ ಬೆಸ್ಟ್ ಅನ್ಸುತ್ತೆ, ಬೇಗ ನಿಮ್ಮ ಜನಕ್ಕೆ ರೀಚ್ ಆಗುತ್ತೆ ಅನ್ಕೊತೀನಿ. ನಾನು ಬ್ಯಾಕ್ ಗ್ರೌಂಡಲ್ಲಿ ಮೀನ್ಸ್ ಮ್ಯೂಟ್ ಮಾಡಿ ಹಿಂದೆ ವಾಯ್ಸ್ ಕೊಡೋದ್ರಿಂದ ನಂಗೆ ಅಷ್ಟು ರೀಚ್ ಆಗವೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ. ಬಟ್ ಕೆಲವೊಂದು ಪ್ಲೇಸಲ್ಲಿ ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ ಅಂತ ಪ್ಲೇಸಲ್ಲಿ ನಾನು ಮ್ಯೂಟ್ ಮಾಡಿ ನನ್ನ ವಾಯ್ಸಲ್ಲಿ ನಾನು ಕೊಡಬೇಕಾಗುತ್ತೆ. ಅದನ್ನ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ.
ಫುಲ್ಲು ಮೆಸ್ಸಿ ಆಗಿದೆ. ಅವಳು ಯಾವಾಗ ರೆಡಿ ಮಾಡ್ಕೊಂಡಳು ಗೊತ್ತಿಲ್ಲ. ನಾನಂತೂ ನಮ್ಮ ಮನೇಲಿ ಒಂದು ಪಾತ್ರೆ ಬಿಡೋದಂಗೆ ಒಂದೇ ಒಂದು ಬಿಟ್ಟಿದ್ದೀನಿ ಅನ್ಸುತ್ತೆ. ಹಾಲೊಂದು ಅದು ಎಂಥರ ಉಣಿಬೇಕಲ್ವ, ಅದು ಹಾಲನ್ನು ಹೋಗಲ್ಲ ಅಷ್ಟು ಬೇಗ. ಸೊ ಅದನ್ನು ಬಿಟ್ಟು ನಿಮಗೆ ಇದೆಲ್ಲ ಚೆನ್ನಾಗಿ ತೊಳೆದು ಬೆಳೆದು ಕ್ಲೀನ್ ಮಾಡಿ ಬಂದ್ಬಿಟ್ಟಿದ್ದೀನಿ. ನಮ್ಮಮ್ಮ ಬಂದು ಬೈಕೊಂಬಾರ್ದಲ್ಲ. ಓಕೆ, ಕಾಫಿ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಕಾಫಿ ಕುಡ್ದಾದ್ಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ನಾನು ವಿಡಿಯೋದಲ್ಲಿ ಪೋಸ್ ಕೊಡ್ತಾ ಇದ್ದೀನಿ. ಅಲ್ಲಿಂದ ನಾನು ಬಿಟ್ಟಿದ್ದು 2:30 ಆಗಿತ್ತು. ಮಳೆ ಕೂಡ ಬರ್ತಾಯಿತ್ತು, ಬಿಸಿಲು ಕೂಡ ಬರ್ತಾಯಿತ್ತು. ವೆದರ್ ನಿಮ್ಗೆ ಗೊತ್ತು, ಬೆಂಗಳೂರು ಚೇಂಜ್ ಆಗ್ತಾ ಇರುತ್ತೆ. JP ನಗರಿಂದ ಹೆಬ್ಬಾಳ ಅಂದರೆ ನಿಮ್ಗೆ ಗೊತ್ತು, ಇಟ್ ವಿಲ್ ಟೇಕ್ 1 hour 30 minutes 40 minutes ಡಿಪೆಂಡ್ಸ್ ಆನ್ ಟ್ರಾಫಿಕ್ ಆಗುತ್ತೆ. ಆ್ಯಂಡ್ ನಿಮಗೆ ರೂಮ್ ಟೂರ್ ಕೂಡ ನಾನು ತೋರಿಸ್ತೀನಿ, ಮುಂದೆ ನೋಡಿ. ರೂಮ್ ಅಲಾಟ್ ಮಾಡಿಕೊಟ್ಟಿದ್ದಾರೆ. ಈ ರೂಮಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂದ್ಕೊಂಡೆ, ಬಟ್ ಬಂದಿದ್ದ ತಕ್ಷಣ ಸ್ವಲ್ಪ 1.5 hour ಜರ್ನಿ ಆಗಿದ್ದರಿಂದ ಸ್ವಲ್ಪ ಬ್ರೇಕ್ ತೊಗೊತಿದ್ದೀವಿ. ಅವರು ಪೂಜೆ ಮಾಡ್ತಾಯಿದ್ದಾರೆ. ಸೊ ರೂಮ್ ಚೆನ್ನಾಗಿದೆ. ಟ್ರಾವೆಲಿಂಗ್ಗೆ ಏನಿಲ್ಲ ಅಂದರೂ ನನಗೆ 1 hour 40 minutes ತೊಗೊಂತು. ಸೊ ಇಲ್ಲಿ ನಾನು ಮತ್ತು ಸುಷ್ಮಾ ಇರ್ತೀವಿ. ಈಗ ಇಲ್ಲೇ ಮೇಕಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಚೇರು ಇಲ್ಲಾಂದರೆ ಅಲ್ಲಿಗೆ ಒಂದು ಚೇರ್ ಇಟ್ಬಿಟ್ಟು ಅಲ್ಲಿ ಮೇಕಪ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ಲೈಟ್ ಎಲ್ಲಿ ಜಾಸ್ತಿ ಬರುತ್ತೆ, ನಾವು ಅಲ್ಲೇ ಮಾಡಬೇಕಾಗುತ್ತೆ ಮೇಕಪ್ ಅನ್ನೋದು. ಸೊ ಲೆಟ್ಸ್ ಸಿ. ಮತ್ತೊಂದು ರೂಮ್ಗೆ ಶಿಫ್ಟ್ ಆಗಿದ್ದು, ಆ ರೂಮ್ ಬೇಡ ಅಂತ ಹೇಳಿ. ಸೊ ಇದು ಮೇಕಪ್ ಇಷ್ಟು ಇಟ್ಕೊಂಡಿದ್ದೀನಿ. ನಾನ್ ವೆಜ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಹೇರ್ ದಿನ ಟೂಲ್ಸಲ್ಲಿದೆ, ನಾನು ತೆಗ್ದಿಲ್ಲ. ಸೊ ಒನ್ಸ್ ಸ್ಟಾರ್ಟ್ ಮಾಡಿದಾಗ ನಾನು ಪ್ರಾಬಬ್ಲಿ ನಾನು ಮೇಕಪ್ದೇನು ಮಾಡಲ್ಲ ಅನ್ಕೊತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಗೊತ್ತಿಲ್ಲ ಇನ್ನು. ಸೊ ಹೇಗೆ ಹೋಗುತ್ತೆ ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇಷ್ಟಿದೆ ನಾನ್ ವೆಜ್ ನನ್ನ ಐಟಮ್ಸ್ಗಳು, ಮೀನ್ಸ್ ಪ್ರಾಡಕ್ಟ್ ನಾನು ಏನು ತೊಗೊಂಡಿದ್ದೆ. ಅದರಲ್ಲಿ ಹೇರ್ಸ್ಗೆ ಏನೇನು ಬೇಕು ಆಕ್ಸಸರೀಸು, ಕ್ಲಚ್, ಕ್ಲಿಪ್ಸು, ಅದು ಇದು ಇದೆ. ಬಟ್ ಸ್ಟ್ರೈಟ್ನರ್ ಅದೇನೇನು ತೊಗೊಂಡು ಅದು ಇನ್ನೂ ಅಲ್ಲಿದೆ. ಒನ್ಸ್ ಫೇಸ್ ಡನ್ ಆದಮೇಲೆ ನಾನು ಅದನ್ನು ತೆಗಿತೀನಿ. ಆ್ಯಂಡ್ ಇದು ವೀಡಿಯೋಕ್ಕೆ ನಾನು ಏನೋ ತೊಗೊಂಡಿದ್ದೆ ಅಂತ ಲೈಟು ಇರಲಿ ಯಾವುದಕ್ಕೂ ಅಂತ ಅಷ್ಟೇ. ಆಫ್ಟರ್ ಮೇಕಪ್ ಇದೆಲ್ಲ ಇಂಚೆಲ್ಲ ಪಿಲಿ ಆಗಿದೆ. ಒಂದು ನಾನ್ ಬ್ರೈಡ್ ಇತ್ತು ಇವುದು, ಅದಾದಮೇಲೆ ಗ್ರೂಮ್ದಿತ್ತು, ಅದಾದಮೇಲೆ ಇಬ್ಬರು ಬಾಯ್ಸ್ದಿತ್ತು. ಹೇಗೆ ಕಾಣಿಸ್ತಾ ಇದ್ದಾರೆ ಮೇಕಪ್, ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾನು ಗ್ರೂಮ್ದೆಲ್ಲ ತೊಗೊಳೋಕ್ಕಾಗಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ನಿಮ್ಮ ಅನಿಸಿಕೆ ತಿಳಿಸಿ. ಡನ್ ಆ್ಯಂಡ್ ಡಸ್ಟೆಡ್ ವರ್ಕ್ ಮುಗೀತು. ಇವಾಗ ರಿಸೆಪ್ಷನ್ಗೆ ಏನಿದೆ ಅದು ಮುಗಿದಿದೆ. ನಾಳೆ ಬೆಳಗ್ಗೆ ಪಾರ್ಟ್ ಏನಿದೆ ಅದು ನಾನು ತೆಗೆದು ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಲ್ಲ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅದನ್ನು. ಸೊ ಊಟ ಮಾಡ್ಕೊಂಬರ್ತೀನಿ. ಅದನ್ನೇನು ಫೋಟೋ ವಿಡಿಯೋ ತೆಗೆದ್ಬಿಟ್ಟು ಹಾಕಲ್ಲ, ಬಿಕಾಸ್ ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಸೊ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಲೆಟ್ಸ್ ಪ್ಯಾಕ್. ಹೆಂಗಾಗಿದೆ ಗೊತ್ತಾ? ಸೊ ನೋಡಿ ಇಷ್ಟಿದೆ. ಇಷ್ಟು ಮೆಸ್ಸಿ ಥರ ಕಾಣಿಸ್ತದೆ. ನೀಟಾಗಿ ಅಲೈನ್ ಮಾಡಿ ಆ ಟೇಬಲ್ ಮೇಲೆ ಒಂದಷ್ಟು ಬಿದ್ದಿದೆ, ಅಲ್ಲಿ ನೀಟಾಗಿ ಇಡಬೇಕು. ಸೊ ಅಷ್ಟೇ. ಈಗ ತಾನು ಊಟ ಮುಗಿಸ್ಕೊಬಂದೆ. ರೈಸ್ ಕಮ್ಮಿ ತೊಗೊಂಡಿದ್ದೆ, ಹಶ್ವಾಗೋದು ಮತ್ತೆ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ತೊಗೊಬಂದಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಈ ಫ್ರೂಟ್ಸ್ನ ನಾನು ತಿನ್ನೋಣ ಅಂತ. ಅದು ತಿಂದರೆ ಸ್ವಲ್ಪ ಹೊಟ್ಟೆ ಫುಲ್ ಆಗುತ್ತೆ. ಆಲ್ರೆಡಿ ಇದು 9:30 ಆಗಿದೆ. ಇವಾಗ ತಿನ್ಬಿಟ್ಟು ಸೇಮ್ ಟಾಪ್ ಬಟ್ ಪ್ಯಾಂಟ್ ಚೇಂಜ್ ಮಾಡ್ತೀನಿ. ಇದೇ ಪ್ಯಾಂಟ್ಗೆ ಬೇರೆ ನಾಳೆ ಹಾಕೊತೀನಿ. ಆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಅದು ಬೇರೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಬ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮಗೆ ಏನಾದರೂ ಮೇಕಪ್ ಬೇಕಾದರೆ ಮೇಕಪ್ ಬೈ ಕಾವ್ಯ ಶೆಟ್ಟಿ ಅಂತ ನೀವು ಹುಡುಗ ಸಿಗುತ್ತೆ. ಕಾವ್ಯ ಶೆಟ್ಟಿ 143ಗೆ ನೀವು ಡೈರೆಕ್ಟ್ DM ಮಾಡಿದ್ರೆ ನಾನು ಡೈರೆಕ್ಟ್ ಮೆಸೇಜ್ ಮೇಲೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಎಸ್ ಪ್ಲೀಸ್ ಯಾರು ಟೈಮ್ ವೇಸ್ಟ್ಗೆ ಇರೋ ನಂಬರ್ ಸಿಗಲಿ ಅಂತ ಮಾಡೋದ್ರೆ ದಯವಿಟ್ಟು ಮಾಡಲೇಬೇಡಿ.